Hi my dear students, welcome to your science class. In the previous class we were discussing how the microorganisms are useful to us. ನಮಗೆ ಹೇಗೆ microorganisms useful ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. In today's class I'll revise that and I'll move on to next topic of this microorganisms friend and foe lesson, right? Microorganisms and us. Some microorganisms they are useful and some are harmful. ಕೆಲವು ಯೂಸ್ಫುಲ್ ಆಗಿದ್ದಾವೆ, ಕೆಲವು ಹಾರ್ಮ್ಫುಲ್ ಆಗಿದ್ದಾವೆ ಅಂತ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್. ಹೌ ದೇ ಆರ್ ಯೂಸ್ಫುಲ್ ದಟ್ ಐ ಟೋಲ್ಡ್ ಯು. ದೇ ಹೆಲ್ಪ್ ಇನ್ ಮೇಂಟೈನಿಂಗ್ ಕ್ಲೀನ್ ಎನ್ವಿರಾನ್ಮೆಂಟ್. ಕ್ಲೀನ್ ಎನ್ವಿರಾನ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಆ್ಯಂಡ್ ದೇ ಆರ್ ಯೂಸ್ಫುಲ್ ಇನ್ ಪ್ರಿಪರೇಷನ್ ಆಫ್ ಮೆಡಿಸನ್ಸ್ನ ಪ್ರಿಪೇರ್ ಮಾಡೋದಕ್ಕೆ. ಆ್ಯಂಡ್ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಟು ಇನ್ಕ್ರೀಸ್ ಸಾಯಿಲ್ ಫರ್ಟಿಲಿಟಿ. ಮಣ್ಣಿನ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಮೇಕಿಂಗ್ ಆಫ್ ಕರ್ಡ್ ಆ್ಯಂಡ್ ಬ್ರೆಡ್. ಮೊಸರು ಮತ್ತು ಬ್ರೆಡ್ನ ಮಾಡೋದಕ್ಕೆ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ದಿಸ್ ಕರ್ಡ್ ಕಂಟೈನ್ಸ್ ಎ ಮೈಕ್ರೋ ಆರ್ಗ್ಯಾನಿಸಮ್ ಕಾಲ್ಡ್ ಲ್ಯಾಕ್ಟೋಬೆಸಿಲಸ್. ಆ ಮೊಸರಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಆ ಬ್ಯಾಕ್ಟೀರಿಯಾನ ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ತೀವಿ. ಆ ಬ್ಯಾಕ್ಟೀರಿಯಾನ ನಾವು ಕಾಯಿಸಿರೋಂತಹ ಹಾಲೊಳಗಡೆ ಹಾಕಿದರೆ ದಟ್ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈಸ್ ಇನ್ ಇಟ್ಸ್ ನಂಬರಲ್ಲಿ ಜಾಸ್ತಿ ಆಗಿ ದಟ್ ಮಿಲ್ಕ್ ಟರ್ನ್ಸ್ ಇನ್ ಟು ಕರ್ಡ್. ನೆಕ್ಸ್ಟ್ ಈಸ್ಟ್ ಇದೆ. ಆ ಈಸ್ಟ್ ಬ್ರೆಡ್ ಪ್ರಿಪರೇಷನ್ಸಲ್ಲಿ ಆ್ಯಡ್ ಮಾಡ್ತೀವಿ. ವೆನ್ the yeast is added to ಆಟ ಹಿಟ್ಟುಗಳಿಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಅದನ್ನು ನಾವು ಮುಟ್ಟದಲ್ಲೇ ಬಿಟ್ಟರೆ ಏನಾಗುತ್ತೆ, ಅದು ಚೆನ್ನಾಗಿ ಅದ್ರ ವಾಲ್ಯೂಮ್, ಅದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಟೇಕ್ 1/2 kg ಫ್ಲೋರ್ ಆಟ, ಆ್ಯಡ್ ಸಮ್ ಶುಗರ್. ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ಮಿಕ್ಸ್ ವಿತ್ ವಾರ್ಮ್ ವಾಟರ್, ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬೇಕಂತೆ. ಆ್ಯಂಡ್ ಆ್ಯಡ್ ಅ ಸ್ಮಾಲ್ ಅಮೌಂಟ್ ಆಫ್ ಈಸ್ಟ್ ಪೌಡರ್. ಅದಕ್ಕೆ ಈಸ್ಟ್ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಬೇಕಂತೆ. ಆ್ಯಂಡ್ ಲಿವ್ ಇಟ್ ಫಾರ್ 2 hours. ಅದನ್ನು 2 hours ಅದನ್ನು ಮುಟ್ಟದಲ್ಲೇ ಬಿಟ್ಟಿರಬೇಕಂತೆ. ಚಿತ್ರದಲ್ಲಿ ತೋರಿಸಿದರೆ ಮೈದಾ ವಿತ್ ಈಸ್ಟ್ ಪೌಡರ್. ಮೈದಾಗೆ ಈಸ್ಟ್ ಪೌಡರ್ ಹಾಕಿದಾಗ ಹೆಂಗಿದೆ, ಅದನ್ನು ಸ್ವಲ್ಪ ಹೊತ್ತು ಬಿಟ್ಟಾಗ ದಟ್ ಯು ಕ್ಯಾನ್ ಸಿ ರೈಸ್ಡ್ ಮೈದಾ, ಅದು ಹೇಗೆ ರೈಸ್ ಆಗಿದೆ ಅಂತ ತೋರಿಸ್ಬೋದು. ಹೇಗಾಯಿತು ಅಂದರೆ, ದಿಸ್ ಈಸ್ಟ್ ರಿಪ್ರೊಡ್ಯೂಸಸ್ ರ್ಯಾಪಿಡ್ಲಿ. ಆ ಈಸ್ಟ್ ಏನಾಗುತ್ತೆ, ನಂಬರ್ನ ರಿಪ್ರೊಡಕ್ಷನ್ ಬೇಗ ಮಾಡಿ ಆ್ಯಂಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡೋದ್ರಿಂದ ಆ ಹಿಟ್ಟಲ್ಲಿ ಬಬಲ್ಸ್, ಗಾಳಿ ಬಂದು ಊದಿದಂಗೆ ಕಾಣುತ್ತೆ. ಸೊ the quantity or the volume increases. So the bakeries they use yeast more. ಕೇಕ್ನ ಮಾಡೋದಕ್ಕೆ, ಬ್ರೆಡ್ಸ್ನ ಮಾಡೋದಕ್ಕೆ ಈಸ್ಟ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ದ ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ದುಡ್ಡಿಗೋಸ್ಕರ ಹೇಗೆ ಯೂಸ್ ಮಾಡ್ತಾರೆ ಅಂದರೆ, ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ಡ್ ಇನ್ ಲಾರ್ಜ್ ಸ್ಕೇಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್, ವೈನ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಅಂದರೆ ವಿನೆಗರ್. ಈ ಗೋಬಿ ಮಂಚೂರಿ ಎಲ್ಲ ಮಾಡಬೇಕಾದ್ರೆ ವಿ ಆ್ಯಡ್ ಅ ವಾಟರ್ ಲೈಕ್ ಸಬ್ಸ್ಟೆನ್ಸ್, ನೀರಿನ ರೀತಿ ಇರುವಂತಹ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡ್ತೀವಿ. ಅದನ್ನು ವಿನೆಗರ್ ಅಥವಾ ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಆ ಅಸಿಟಿಕ್ ಆ್ಯಸಿಡ್ನ ಪ್ರಿಪೇರ್ ಮಾಡೋದಕ್ಕೂ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತೀವಿ ಅಂತ ಐ ಟೋಲ್ಡ್ ಯು. ನೆಕ್ಸ್ಟ್ ಮೆಡಿಸಿನಲ್ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬಿಫೋರ್ ದಟ್ ಫರ್ಮೆಂಟೇಷನ್ ಹೇಳಿದ್ದೆ. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್. ಶುಗರ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಹೇಗೆ ಇದನ್ನು ಮನೆಗಳಲ್ಲೂ ಮಾಡ್ಬೋದು. ಯು ಹ್ಯಾವ್ ಟು ಟೇಕ್ ಶುಗರ್ ಸೊಲ್ಯೂಷನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಈಸ್ಟ್ನ ಹಾಕಿಬಿಟ್ಟು ಅದನ್ನು ಫರ್ಮೆಂಟ್ ಆಗೋಕ್ಕೆ ಉದ್ಗೋದಕ್ಕೆ ಬಿಟ್ಟರೆ ಫರ್ಮೆಂಟ್ ಆಗಿ ಅದರಿಂದ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಡಿಸಿನಲ್ ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಏನು ಮೆಡಿಸನ್ನ ಪ್ರಿಪೇರ್ ಮಾಡ್ಬೋದು ಅಂದರೆ, ನಮ್ಮ ಬಾಡಿಯಲ್ಲಿ ಯಾವುದಾದ್ರು ಡಿಸೀಸಸ್ ಬಂದಿತ್ತು ಅಂದರೆ ಆ ಡಿಸೀಸಸ್ ಎಗೇನೆಸ್ಟ್ ಫೈಟ್ ಮಾಡೋ ಆ್ಯಂಟಿಬಯೋಟಿಕ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತೀವಿ. ಸಮ್ ಬ್ಯಾಕ್ಟೀರಿಯಾಸ್ ಯೂಸ್ ಟು ಪ್ರೊಡ್ಯೂಸ್ ಆ್ಯಂಟಿಬಯೋಟಿಕ್ಸ್ ಆರ್ ಫಂಗೈ, ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಎರಿಥ್ರೊಮೈಸಿನ್ ಆರ್ ಸಮ್ ಆಫ್ ದ ಆ್ಯಂಟಿಬಯೋಟಿಕ್ಸ್ ಯೂಸ್ಡ್. ಈಗ ಯೂಸ್ ಮಾಡೋಂತಹ ಆ್ಯಂಟಿಬಯೋಟಿಕ್ಸ್ ನಾವು ಜನರಲ್ ಆಗಿ ಜಾಸ್ತಿ ಕಾಫ್ ಆಯಿತು ಅಂದರೆ ದೆಲ್ ಗಿವ್ ಎರಿಥ್ರೊಮೈಸಿನ್.
ಕಾಮನ್ ಆಗಿ ಯೂಸ್ ಮಾಡುವಂತಹ ಆ್ಯಂಟಿಬಯೋಟಿಕ್ಸ್. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಅಬೌಟ್ ಅ ಸೈಂಟಿಸ್ಟ್ ಹಿಯರ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರ ಬಗ್ಗೆ ಕೊಟ್ಟಿದ್ದಾರೆ. ಇನ್ 1929 ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ವರ್ಕಿಂಗ್ ಆನ್ ಅ ಕಲ್ಚರ್ ಆಫ್ ಡಿಸೀಸ್ ಕಾಸಿಂಗ್ bacteria. Suddenly he found the spores of a little green mold in one of his culture plates. He observed that the presence of mold prevented the growth of bacteria. ಆ ಪ್ಲೇಟಲ್ಲಿ ಸಣ್ಣ ಗ್ರೋತ್ ಆಗಿತ್ತು, ಅದನ್ನು ನೋಡಿದರೆ he found this prevented the growth of bacteria. In fact, it also killed many of these bacteria. From this mold penicillin was prepared. ಅದರಿಂದನೇ ಪೆನ್ಸಿಲಿನ್ನ ಪ್ರಿಪೇರ್ ಮಾಡಿದ್ದು. ಈ ಪೆನ್ಸಿಲಿನ್ನು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾರೆ. This antibiotics, even it is mixed with the feed of livestock and poultry to check the microbial infection. ಈ ಹಸುಗಳಿಗಿರ್ಬೋದು, ಕುರಿಗಳಿಗಿರ್ಬೋದು, ಕೋಳಿಗಳಿಗಿರ್ಬೋದು ಅದ್ರ ಫುಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಯಾಕಪ್ಪ ಅಂದರೆ ಅವಕ್ಕೇನಾದರೂ ಮೈಕ್ರೋಬಿಯಲ್ ಇನ್ಫೆಕ್ಷನ್ಸ್ ಆಗಿದ್ದರೆ ಚೆಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈವನ್ ಸಮ್ ಪ್ಲ್ಯಾಂಟ್ ಡಿಸೀಸಸ್ ಕೆನ್ ಬಿ ಪ್ರಿವೆಂಟೆಡ್ ಬೈ ಆ್ಯಡಿಂಗ್ ಆ್ಯಂಟಿಬಯೋಟಿಕ್ಸ್ನ ಆ್ಯಡ್ ಮಾಡೋದ್ರಿಂದ ಪ್ಲ್ಯಾಂಟ್ ಡಿಸೀಸಸ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಏನಪ್ಪ, ವೈಲ್ ಟೇಕಿಂಗ್ ಆ್ಯಂಟಿಬಯೋಟಿಕ್ಸ್, ನಾವು ಯಾವುದಾದ್ರೂ ಆ್ಯಂಟಿಬಯೋಟಿಕ್ಸ್ನ ಇಫ್ ವಿ ಆರ್ ಟೇಕಿಂಗ್ ಮೀನ್ಸ್ ವಿ ಹ್ಯಾವ್ ಟು ಟೇಕ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಡಾಕ್ಟರ್. ಒಳ್ಳೆ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ನ ತೊಗೊಂಡು ಆ್ಯಂಟಿಬಯೋಟಿಕ್ಸ್ನ ತೊಗೊಬೇಕು. ಯಾಕಪ್ಪ ಅಂದರೆ ಸಮ್ಟೈಮ್ಸ್ ದೇ ಆರ್ ಡೇಂಜರಸ್, ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ವಿತೌಟ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಡಾಕ್ಟರ್ ವಿ ಶುಡ್ ನಾಟ್ ಟೇಕ್ ಎನಿ ಆ್ಯಂಟಿಬಯೋಟಿಕ್ಸ್. Okay, in today's class, let's study about vaccines. Vaccines means injections. ನೋಡಿರ್ತೀರಾ, ಫ್ರಮ್ ದ ಬರ್ತ್ ಇಟ್ ಸೆಲ್ಫ್, ಹುಟ್ಟಿದಾಗಿಂದನೇ ಇಂಜೆಕ್ಷನ್ಸ್ನ ಸ್ಟಾರ್ಟ್ ಮಾಡ್ತಾರೆ. ವೆನ್ ದ ಚೈಲ್ಡ್ ಈಸ್ 5 days, 5 ದಿನ ಇದ್ದಾಗ ಒಂದು ಇಂಜೆಕ್ಷನ್, 1.5 months, 2.5 months, 3.5 months, ಆ ಥರ ಇದ್ದಾಗ ಮಕ್ಕಳಿಗೆ ಇಂಜೆಕ್ಷನ್ಸ್ನ ಹಾಕ್ತಾ ಹೋಗ್ತಾರೆ. ವೈ ಮೀನ್ಸ್ ವೆನ್ ಎ ಡಿಸೀಸ್ ಕ್ಯಾರಿಂಗ್ ಮೈಕ್ರೋಬ್ಸ್ ಎಂಟರ್ಸ್ ಅವರ್ ಬಾಡಿ, our body produces antibodies. ಆ ಆ್ಯಂಟಿಬಾಡೀಸ್ ಏನು ಮಾಡ್ತವೆ, ಅವು ನಮ್ಮ ಬಾಡಿಯಲ್ಲಿರುವಂತಹ ಡಿಸೀಸ್ ಕಾಸ್ ಮಾಡಿದ ಆರ್ಗ್ಯಾನಿಸಮ್ಸ್ ಮೇಲೆ ಫೈಟ್ ಮಾಡಿ ನಮಗೆ ಕಾಯಿಲೆನ ವಾಸಿ ಮಾಡೋದಕ್ಕೋಸ್ಕರ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತವೆ. ಸರಿನಾ? ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿ ಏನಾದ್ರು ಕಾಯಿಲೆ ಬಂದಾಗ ಆ ಕಾಯಿಲೆ ಬೇಗ ವಾಸಿಯಾಗಲಿ ಅಂತ ನಾವು ವ್ಯಾಕ್ಸಿನ್ಸ್ನ ತೊಗೊತೀವಿ. ಏನಾದರೂ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ದಟ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ವ್ಯಾಕ್ಸಿನ್ಸ್ನ ಕೊಟ್ಟು ಕಾಯಿಲೆನ ವಾಸಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಡನ್ನಾಗಿ ಪ್ರೊಡ್ಯೂಸ್ ಆಯಿತು, ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಪವರ್ ಜಾಸ್ತಿ ಇತ್ತು ಅಂದರೆ ಡಿಸೀಸಸ್ ಆರ್ ಕ್ಯೂರ್ಡ್ ಇಮಿಡಿಯೇಟ್ಲಿ. ಇಫ್ ನಾಟ್ ದೇ ಕ್ಯಾನ್ ಬಿ ಕ್ಯೂರ್ಡ್ ಬೈ ಇಂಜೆಕ್ಟಿಂಗ್ ವ್ಯಾಕ್ಸಿನ್ಸ್ನ ಇಂಜೆಕ್ಟ್ ಮಾಡೋದ್ರಿಂದ ಹೋಗುತ್ತೆ. Several diseases including cholera, tuberculosis, smallpox and hepatitis can be prevented by vaccination. ಕೆಲವು ಕಾಯಿಲೆಗಳು, ಈ ಕಾಲೆರಾ, TB, ಸ್ಮಾಲ್ ಪಾಕ್ಸ್, ಹೆಪಟೈಟಿಸ್, ಜಾಂಡೀಸ್, ಅವನ್ನೆಲ್ಲ ಏನು ಮಾಡ್ತಾರೆ, ಇಂಜೆಕ್ಷನ್ಸ್ನ ಕೊಡೋದ್ರ ಮುಖಾಂತರ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು. ಆ ಇಂಜೆಕ್ಷನ್ಸ್ ದೇ ಆ್ಯಕ್ಟ್ ಆ್ಯಸ್ ಆ್ಯಂಟಿಬಾಡೀಸ್ ಥರ ಆ್ಯಕ್ಟ್ ಮಾಡಿ ಕಾಯಿಲೆನ ಕಡಿಮೆ ಮಾಡುತ್ತೆ. ಎಡ್ವರ್ಡ್ ಜನ್ನರ್, ಸೈಂಟಿಸ್ಟ್ ನೇಮ್ಡ್ ಎಡ್ವರ್ಡ್ ಜನ್ನರ್, ಡಿಸ್ಕವರ್ಡ್ ದ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸಿಗೆ ಎಡ್ವರ್ಡ್ ಜನ್ನರ್ ಅನ್ನೋರು ಇಂಜೆಕ್ಷನ್ನ ಕಂಡುಹಿಡಿದ್ರಂತೆ. ದೇ ಹ್ಯಾವ್ ಗಿವನ್ ಆನ್ ಆ್ಯಕ್ಟಿವಿಟಿ. ವಾಟ್ ಈಸ್ ದಟ್ ಆ್ಯಕ್ಟಿವಿಟಿ ಮೀನ್ಸ್, you have to list the injections that were given to you from your birth. ನೀವು ಹುಟ್ಟಿದಾಗಿಂದ ಯಾವ್ಯಾವ ಇಂಜೆಕ್ಷನ್ಸ್ನ ಕೊಟ್ಟಿದ್ದಾರೆ ಅಂತ your parents they might have made a list, or they may be having the documents which were given by hospitals. ಹಾಸ್ಪಿಟಲಲ್ಲಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ, ಹೆಲ್ತ್ ಕಾರ್ಡ್, ಅದರೊಳಗಡೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಇಂಜೆಕ್ಷನ್ಸ್ ಹಾಕಬೇಕು ಅಂತ ಕೊಟ್ಟಿರ್ತಾರೆ. ಆ ಥರ ಇದ್ದರೆ ನೀವು ಲಿಸ್ಟ್ ಮಾಡಿ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಆಲ್ ದ ಪೇರೆಂಟ್ಸ್ ದೇ ಹ್ಯಾವ್ ಮೇಡ್ ದೇರ್ ಚೈಲ್ಡ್ ಟು ಗೆಟ್ ಪ್ರಾಪರ್ ವ್ಯಾಕ್ಸಿನ್ಸ್, ಕರೆಕ್ಟ್ ಇಂಜೆಕ್ಷನ್ಸ್ನ ಕೊಡೋಂಗೆ ಮಾಡಿರ್ತಾರೆ. ಅದನ್ನು ಲಿಸ್ಟ್ ಮಾಡಿ ನನಗೆ ಕಳಿಸಿ. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ಅವರ್ ಡ್ಯೂಟಿ, ನಮ್ಮ ಡ್ಯೂಟಿ ಏನಪ್ಪ ಅಂದರೆ ಇಟ್ ಈಸ್ ಟು ಪ್ರೊಟೆಕ್ಟ್ ಆಲ್ ದ ಚಿಲ್ಡ್ರನ್ ಎಗೇನೆಸ್ಟ್ ಡೆಡ್ಲಿ ಡಿಸೀಸಸ್. ಈ ಡೆಡ್ಲಿ ಡಿಸೀಸಸ್ಗಳ ಕಡೆಯಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಗಿವ್ ದೆಮ್ ಪ್ರಾಪರ್ ವ್ಯಾಕ್ಸಿನೇಷನ್, ಕರೆಕ್ಟ್ ವ್ಯಾಕ್ಸಿನೇಷನ್ನ ಕೊಡಬೇಕು. ಇವಾಗ ನೋಡಿರ್ಬೋದು, ಲಾಸ್ಟ್ ಮಂತ್ ಜಂತು ಹುಳು ಡಿವಾರ್ಮಿಂಗಿಗೆ ಮನೆಗಳಿಗೆ ಎಲ್ಲ ಬಂದು ಟ್ಯಾಬ್ಲೆಟ್ಸ್ನ ಕೊಟ್ಟರು, ಹೌದಾ? ಆ್ಯಂಡ್ ಡ್ಯೂರಿಂಗ್ ದ ಮಂತ್ ಆಫ್ ಫೆಬ್ರವರಿ ಆ್ಯಂಡ್ ಡಿಸೆಂಬರ್
ಪೋಲಿಯೋ ಡ್ರಾಪ್ಸ್ನ ಹಾಕ್ತಾರೆ. ಯಾಕೆ? ಕಾಯಿಲೆ ಬರಬಾರ್ದು ಅಂತ. ಈ ಥರ ಟಿ ವಿ ನ್ಯೂಸ್ ಪೇಪರ್ಗಳಲ್ಲೆಲ್ಲ ಒಳ್ಳೊಳ್ಳೆ ಪಬ್ಲಿಸಿಟಿನ ಕೊಟ್ಟು ಜನರಲ್ಲಿ ಅವರ ಹೆಲ್ತ್ ಆರ್ಗನೈಸೇಷನ್ ಈಸ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್. ಜನಗಳಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೆ. ನ್ಯೂಸ್ ಪೇಪರಲ್ಲಿ ಹಾಕಿರ್ತಾರೆ ಜಂತು ಹುಳು ದಿನ, ಅವತ್ತು ಏನು ಮಕ್ಕಳಿಗೆಲ್ಲ ಜಂತು ಹುಳದ ಟ್ಯಾಬ್ಲೆಟ್ಸ್ ಕೊಡೋದು. ಆಮೇಲೆ ಪಲ್ಸ್ ಪೋಲಿಯೋ 6 ಇಯರ್ಸು 4 ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕೋದು. ಪಲ್ಸ್ ಪೋಲಿಯೋ ಹಾಕಲಿಲ್ಲ ಅಂದರೆ ಏನಾಗುತ್ತೆ? ನಾಟ್ ಆಲ್, ಎಲ್ಲರಿಗೂ ಆ ಥರ ಆಗೋಲ್ಲ. ದೇರ್ ಮೇ ಬಿ ಪಾಸಿಬಿಲಿಟೀಸ್ ಫಾರ್ ಸಮ್. ಕೆಲವರಿಗೆ ಕೈ ಕಾಲುಗಳು ಊನ ಆಗೋದು ಆ ಥರ ಎಲ್ಲ ಇರುತ್ತೆ. ಆ ಥರ ಆಗಬಾರ್ದು ಅಂತ ವ್ಯಾಕ್ಸಿನ್ಸ್ನ ಫೈಂಡ್ ಔಟ್ ಮಾಡಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸನ ವರ್ಲ್ಡ್ ವೈಡ್ ಇಟ್ಸ್ ಹ್ಯಾಪನಿಂಗ್, ಪ್ರಪಂಚದಾದ್ಯಂತ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಎ ವರ್ಲ್ಡ್ ವೈಡ್ ಕ್ಯಾಂಪೇನ್ ಎಗೇನೆಸ್ಟ್ ಸ್ಮಾಲ್ ಪಾಕ್ಸ್ ಹ್ಯಾಸ್ ಫೈನಲಿ ಲೆಡ್ ಟು ಇಟ್ಸ್ ಇರಾಡಿಕೇಷನ್. ಈ ಸ್ಮಾಲ್ ಪಾಕ್ಸ್ ಎಗೇನೆಸ್ಟ್ ಈ ದಡಾರ ಎಲ್ಲ ಹೇಳ್ತಾರೆ ಅಲ್ವಾ, ಅಮ್ಮ ಆಗೋದು, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಕ್ಯಾಂಪೇನ್ ಮಾಡಿ ಅವಾಯ್ಡ್ ಮಾಡಿದ್ದಾರೆ. ದೀಸ್ ಡೇಸ್ ವ್ಯಾಕ್ಸಿನ್ಸ್ ಆರ್ ಮೇಡ್ ಆನ್ ಅ ಲಾರ್ಜ್ ಸ್ಕೇಲ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡೇ ವ್ಯಾಕ್ಸಿನ್ಸ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ. ಏನಕ್ಕೆ? ಬಾಡಿಯಲ್ಲಿ ಡಿಸೀಸ್ನ ಅವಾಯ್ಡ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಯೂಸ್ಫುಲ್ ಫ್ಯಾಕ್ಟರ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಈಸ್ ಇಟ್ ಇನ್ಕ್ರೀಸಸ್ ಸಾಯಿಲ್ ಫರ್ಟಿಲಿಟಿ. ಮಣ್ಣಿನ ಫರ್ಟಿಲಿಟಿನ ಜಾಸ್ತಿ ಮಾಡುತ್ತೆ. ಸಾಯಿಲಿಗೆ ನೈಟ್ರೋಜನ್ನ ನಾವು ಬೈ ಫರ್ಟಿಲೈಸರ್ಸ್ ವಿ ಕ್ಯಾನ್ ಆ್ಯಡ್. If not, certain microorganisms are there. We call them as biological nitrogen fixers. Rhizobium, ನೈಟ್ರೋಸೋಮನಸ್, ನೈಟ್ರೋಬ್ಯಾಕ್ಟರ್ ಅನ್ನೋ ಬ್ಯಾಕ್ಟೀರಿಯಾಗಳಿದೆ. ಅವೇನು ಮಾಡ್ತವೆ? ಸಾಯಿಲಿಗೆ ನೈಟ್ರೋಜನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತವೆ. ಆ ಹುಳುಗಳನ್ನ ಮಣ್ಣಿಗೆ ಬಿಟ್ಬಿಟ್ರೆ ಸಾಕು, ಮಣ್ಣಲ್ಲಿ ಸಾಯಿಲ್ನ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅಂತಹ ನೈಟ್ರೋಜನ್ನ ಫಿಕ್ಸ್ ಮಾಡುವಂತಹ ಬ್ಯಾಕ್ಟೀರಿಯಾಸು ಇದೆ. ಅಂಥ ಬ್ಯಾಕ್ಟೀರಿಯಾನ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ದಿಸ್ ನೈಟ್ರೋಜನ್ ಫಿಕ್ಸರ್ ಬ್ಯಾಕ್ಟೀರಿಯಾಸ್ ಆರ್ ಅಜಟೋಬ್ಯಾಕ್ಟರ್, ನೈಟ್ರೋಬ್ಯಾಕ್ಟರ್, ರೈಸೋಬಿಯಮ್ ಆರ್ ಸಮ್ example for the biological nitrogen fixers. Here they have given 5 pictures. The nitrogen fixing cyanobacteria or blue green algae. ಅದು ನೋಡಿರಿ, ಅದು ಏನು ಮಾಡುತ್ತೆ? ಬ್ಲೂ ಗ್ರೀನ್ ಆಲ್ಗೆ ನೈಟ್ರೋಜನ್ ಫಿಕ್ಸಿಂಗಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದೀಸ್ ಬ್ಯಾಕ್ಟೀರಿಯಾಸ್ ಹೆಲ್ಪ್ ಇನ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೂಜೋ ಆ್ಯಂಡ್ ಪಹೇಲಿ ದೇ ಹ್ಯಾಡ್ ಅಬ್ಸರ್ವ್ ದ ಸ್ಕೂಲ್ ಗಾರ್ಡನರ್ ಮೇಕಿಂಗ್ ಮೆನ್ಯೂರ್ಸ್. ಈ ಸ್ಕೂಲ್ ಗಾರ್ಡನಲ್ಲಿ ಬೂಜೋ ಮತ್ತು ಪಹೇಲಿ ಏನು ಮಾಡಿದ್ದಾರೆ? ಅವ್ರ ಸ್ಕೂಲ್ ಗಾರ್ಡನಲ್ಲಿ ಗೊಬ್ಬರ ಮಾಡೋದನ್ನ ನೋಡಿದ್ದಾರೆ. And for preparing that manure, they collected wastes of plants, vegetables and fruits from nearby houses. ಅಲ್ಲಿ ಸುತ್ತಮುತ್ತ ಇರೋ ಮನೆಗಳಿಂದ ವೇಸ್ಟ್, ಗಿಡದ ವೇಸ್ಟು, ವೆಜಿಟೇಬಲ್ಸ್, ಫ್ರೂಟ್ಸ್ನ ಕಲೆಕ್ಟ್ ಮಾಡಿ ದೆ ಪುಟ್ ದೆಮ್ ಇನ್ ಅ ಪಿಟ್ ಮೆಂಟ್ ಫಾರ್ ವೇಸ್ಟ್ ಡಿಸ್ಪೋಸಲ್. ಅದು ಎಸೆಯೋದಕ್ಕೆ ಅಂತ ಏನು ಗುಂಡಿಗಳು ಮಾಡಿರ್ತಾರೆ ಅಲ್ಲಿ ಹಾಕಿದ್ದಾರಂತೆ. ಆಫ್ಟರ್ ಸಮ್ ಟೈಮ್ ಇಟ್ ಡಿಕಂಪೋಸ್ಡ್ ಆ್ಯಂಡ್ ಗಾಟ್ ಕನ್ವರ್ಟೆಡ್ ಇನ್ ಟು ಮ್ಯಾನ್ಯೂರ್. ಸ್ವಲ್ಪ ದಿನ ಆದಮೇಲೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗಿದೆ. ಬೂಜೋ ಆ್ಯಂಡ್ ಪಹೇಲಿ ವಾಂಟೆಡ್ ಟು ನೋ ಹೌ ದಿಸ್ ಹ್ಯಾಡ್ ಹ್ಯಾಪಂಡ್, ಹೆಂಗಾಯಿತು ಅಂತ ಅವರು ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಇತ್ತಂತೆ. ಹೇಗಾಯಿತು? ದಿಸ್ ಈಸ್ ಬೈ ಡಿಕಂಪೋಸಿಷನ್. ದಿಸ್ ಮೆನ್ಯೂರ್ ಹ್ಯಾಸ್ ಹ್ಯಾಪಂಡ್ ಓನ್ಲಿ ಬೈ ಡಿಕಂಪೋಸಿಷನ್. ದೇರ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ವಿಚ್ ಡಿಕಂಪೋಸ್ಡ್ ದೋಸ್ ಡೆಡ್ ಆ್ಯಂಡ್ ಡಿಕೇಡ್ ಮೆಟೀರಿಯಲ್ಸ್. ಸತ್ತಿರೋಂಥದ್ದು ಆರ್ಗ್ಯಾನಿಸಮ್ಸ್ನ ಡಿಕಂಪೋಸ್ ಮಾಡೋದಕ್ಕೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಇದೆ. ಆರ್ ಮೈಕ್ರೋಬ್ಸ್ ದೇ ಹ್ಯಾವ್ ಡಿಕಂಪೋಸ್ಡ್. ಬೈ ದಟ್ ಮೆನ್ಯೂರ್ ಹ್ಯಾಸ್ ಪ್ರೊಡ್ಯೂಸ್ಡ್. ಅದರಿಂದನೇ ಗೊಬ್ಬರ ಪ್ರೊಡ್ಯೂಸ್ ಆಗಿರೋದು ಅಂತ ದೇ ಕೇಮ್ ಟು ನೋ. ಒಂದು ಆ್ಯಕ್ಟಿವಿಟಿನ ಯು ಕ್ಯಾನ್ ಡೂ ಅಟ್ ಯುವರ್ ಹೋಮ್. ಏನಪ್ಪ ಅಂದರೆ 2 ಪಾಟ್ನ ತೊಗೊಂಡು ಇನ್ 1 ಪಾಟ್ ಯು ಹ್ಯಾವ್ ಟು ಆ್ಯಡ್ ವೆಜಿಟೇಬಲ್ ವೇಸ್ಟ್, fruits waste, plant waste, animal dung you have to add in a part. In another part, along with the soil, you mix some plastic pieces, bottle pieces and leave it for 15 days. 15 ದಿನ ಬಿಡಿ. And you have to observe among 2 pots in which pot decomposition has taken place. ಯಾವುದರಲ್ಲಿ ಡಿಕಂಪೋಸಿಷನ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ ನೀವು ನನಗೆ ಹೇಳಬೇಕು. ಸರಿನಾ? ನೀವು ನೋಡಿ ನನಗೆ ಹೇಳಬೇಕು. ಆ್ಯಂಡ್ ಬೂಜೋ ಪಹೇಲಿಗೆ ದೇ ಕೇಮ್ ಟು ನೋ ದಟ್
This decomposition has happened due to the action of microorganism. ಮಣ್ಣಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಮು ಅದನ್ನು ಡಿಕಂಪೋಸ್ ಮಾಡಿದೆ, ಸಣ್ಣ ಸಣ್ಣ ಪೀಸ್ಗಳಾಗಿ ಕನ್ವರ್ಟ್ ಮಾಡಿ ಮೆನ್ಯೂರ್ನ ಪ್ರಿಪೇರ್ ಮಾಡಿದೆ ಅಂತ ಹೇಳಿದ್ದಾರೆ. ಇದರಿಂದ ಅಬೂಜೋ ಮತ್ತು ಪಹೇಲಿಗೆ ವಾಟ್ ದ ಡೌಟ್ ದೇ ಹ್ಯಾಡ್ ಇಟ್ ಹ್ಯಾಸ್ ಕ್ಲಿಯರ್ಡ್. This microorganisms can be used to degrade the harmful smelly substances and thereby clean up the environment. ಏನಾದರೂ ಕೊಳ್ತಿರೋ ಅಂಥದ್ದು, ಸತ್ತಿರೋ ಅನಿಮಲ್ ಇರ್ಬೋದು, ಕೊಳ್ತಿರೋ ಅಂತಹ ಫ್ರೂಟ್ ವೆಜಿಟೇಬಲ್ಸ್ ಇರ್ಬೋದು, ಅದನ್ನೇನು ಮಾಡುತ್ತೆ, ಸಣ್ಣದಾಗಿ ಡಿಕಂಪೋಸ್ ಮಾಡಿ ಅದರಿಂದ ಬರುವಂತಹ ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ದಿಸ್ ಈಸ್ ಅಬೌಟ್ ಯೂಸ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಏನು, ಬ್ರೆಡ್ಡು ಕರ್ಡ್ನ ಪ್ರಿಪೇರ್ ಮಾಡ್ತೀವಿ, ವ್ಯಾಕ್ಸಿನ್ಸ್, ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಕ್ಲೀನಿಂಗ್ ಅಪ್ ದ ಎನ್ವೈರ್ನಮೆಂಟ್. ದಿಸ್ ಈಸ್ ಅಬೌಟ್ ಯೂಸ್ಫುಲ್ನೆಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಅಬೌಟ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಹಾರ್ಮ್ಫುಲ್ ಯಾವುದು ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ ಕಾಸಸ್ ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಕೆಲವು ಡಿಸೀಸಸ್ನ ಕಾಸ್ ಮಾಡುತ್ತೆ. ನಾಟ್ ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಆಲ್ಸೋ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಮನುಷ್ಯರು, ಗಿಡಗಳು, ಅನಿಮಲ್ಸ್ ಮೇಲೂ, ಅನಿಮಲ್ಸ್ಗಳಿಗೂ ಡಿಸೀಸ್ನ ಕಾಸ್ ಮಾಡುತ್ತೆ. ಸಚ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಯಾವುದರಿಂದ ಕಾಯಿಲೆ ಬರುತ್ತೆ ಪ್ಲ್ಯಾಂಟ್ಸ್ಗೆ, ಅನಿಮಲ್ಸ್ಗೆ, ಹ್ಯೂಮನ್ ಬೀಯಿಂಗ್ಸ್ಗೆ, ಅವನ್ನ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ. ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯಿಲ್ ಫುಡ್, ಕ್ಲಾತಿಂಗ್ ಆ್ಯಂಡ್ ಲೆದರ್. ಕೆಲವು, ನಾಟ್ ಆಲ್, ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ದೇ ಸ್ಪಾಯಿಲ್ ಫುಡ್, ಕ್ಲಾತಿಂಗ್ ಆ್ಯಂಡ್ ಲೆದರ್. ಚರ್ಮ ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆ ಬಿಟ್ಟರೆ ಏನಾಗುತ್ತೆ, ಸ್ವಲ್ಪ ದಿನ ಬಿಟ್ಟು ನೋಡಿದರೆ ಅದ್ರ ಮೇಲೆ ಏನಾಗುತ್ತೆ, ಒಂಥರ ಬೂಸ್ ಥರ ಆದಂಗೆ ಆಗಿರುತ್ತೆ. ಯಾಕಪ್ಪ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಹ್ಯಾಸ್ ಟ್ರೈ ಟು ಸ್ಪಾಯಿಲ್ ಇಟ್. ಅದನ್ನು ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ನೆಕ್ಸ್ಟು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಮನುಷ್ಯರಲ್ಲಿ ಡಿಸೀಸ್ ಕಾಸಿಂಗ್ ಯಾವುದು ಅಂತ they have given. This I'll tell you in the next class. Until this, if you are having any doubts, you can ask me. Homework ಏನಪ್ಪ ಅಂದರೆ, ವಾಟ್ ಆರ್ ಪ್ಯಾಥೋಜನ್ಸ್, ಪ್ಯಾಥೋಜನ್ಸ್ ಅಂದರೆ ಏನು, ಆ್ಯಂಡ್ ಲಿಸ್ಟ್ ದ ಯೂಸ್ಫುಲ್ ಫ್ಯಾಕ್ಟರ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಆಗುವಂತಹ ಯೂಸ್ಫುಲ್ ಫ್ಯಾಕ್ಟರ್ಸ್ ಏನೇನು ಅಂತ ಹೇಳಬೇಕು. ಆ್ಯಂಡ್ ಆ್ಯನ್ ಆ್ಯಕ್ಟಿವಿಟಿ ಐ ಹ್ಯಾವ್ ಟೋಲ್ಡ್ ಯು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಅಲ್ಲ, ಯು ಹ್ಯಾವ್ ಟು ಡೂ ದಟ್ ಅಟ್ ಯುವರ್ ಹೋಮ್. ಏನಾದರೂ ಡೌಟ್ ಬಂದರೆ ಕಾಲ್ ಮಾಡಿ, ಐ ಆಮ್ ಕ್ಲಾರಿಫೈ ಯರ್ ಡೌಟ್ಸ್. ಓಕೆ, ಥ್ಯಾಂಕ್ ಯು.